ನಿಮ್ಮ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಅಲ್ಲು ಅರ್ಜುನ್ ಮೇಲೆ FIR ಹಾಕ್ತಾರೆ, ಒಂದು ಸಾವಾಗಿದ್ದಕ್ಕೆ. ಅದನ್ನು ಅರೆಸ್ಟ್ ಮಾಡ್ತೀರಿ, ಅದನ್ನು ನೀವು ಚೇಸ್ ಮಾಡ್ತೀರಿ. ಇಲ್ಲಿ ಯಾರ ಮೇಲೆ ನೀವು FIR ಹಾಕ್ತೀರಿ ಹೇಳಿ ಸರ್? ಯೋಗಿ ಆದಿತ್ಯನಾಥ್ ಬುದ್ಧಿ ಹೇಳಕ್ಕೆ ಹೋಗ್ತಿದ್ರಲ್ಲ, 60 ಕೋಟಿ ಸಂಭಾಳಿಸಿರುವಂಥ ವ್ಯಕ್ತಿಗೆ ನೀವು 60,000 ಸಂಭಾಳಿಸ್ಲಿಕ್ಕೆ ಆಗದೆ ಅಂತವ್ರು ನೀವು ಬುದ್ಧಿ ಹೇಳ್ತಿದ್ರಲ್ಲ. ಇವತ್ತು ಮಾತಾಡಿ, ಇವತ್ತು ಬರ್ರಪ್ಪ ಲಾಡು ಅವರೇ, ಖರ್ಗೆ ಅವರೇ, ಬನ್ನಿ ಇವತ್ತು ಮಾತಾಡಿ. CMಗೆ ಸಂಭ್ರಮಾಚರಣೆ ನೀವು ಭಾಗಿಯಾಗಿ ಅಂತ ಹೇಳಿದ್ಮೇಲೆ ನೀವು ಸೂಕ್ತ ವ್ಯವಸ್ಥೆ ಮಾಡಬೇಕಲ್ವಾ? ನೆನ್ನೆನೇ ಮಾಡಬೇಕಾದ ಅಗತ್ಯ ಏನಿದೆ? 2-3 ದಿನ ತಗೊಂಡು ಶನಿವಾರ ಎಲ್ಲ ಕಾರ್ಪೊರೇಟ್ ಕಂಪನಿಗಳಿಗೆ ರಜೆ ಇತ್ತು, ಒಳ್ಳೆ ಪ್ರೊಸೆಷನ್ ಮಾಡ್ಬೋದಿತ್ತಲ್ವಾ? ಏನು ಆಟಗಾರರು ಓಡೋಗ್ತಿದ್ರ? ಅವರು ಬೆಳಗಿನ ಜಾವದವರೆಗೂ ಆಟ ಆಡಿಬಿಟ್ಟು ಅವರು ಒಂದು ರಿಲ್ಯಾಕ್ಸ್ ಮಾಡೋಕ್ಕೂ ಟೈಮ್ ಇಲ್ದಲ್ಲಿ ಅವ್ರನ್ನ ಅಲ್ಲಿಂದ ತುಂಬ್ಕೊಂಡು ಇಲ್ಲಿ ಬಂದು ನೀವು ಬುಕ್ಕೆ ಕೊಟ್ಟು ಪೋಸ್ ಕೊಟ್ಕೊಂಡು ನೀವು ಫೋಟೋ ತಗೊಂಡು ಆಟೋಗ್ರಾಫ್ ತಗೊಳಕ್ಕೆ ನೀವು ಇದನ್ನೆಲ್ಲ ತರಾತುರಿಲಿ ಮಾಡಿದ್ರಿ. ನಿಮಗೆ ಜವಾಬ್ದಾರಿ ತೊಗೊಳಕ್ಕಾಗಲ್ಲ ಅಂದಮೇಲೆ ಅವ್ರಿಗೆ ಕರೆಯೋಕ್ಕೆ ಯಾಕೆ ಹೋದ್ರಿ? ಜನರಿಗೆ ಯಾಕೆ ಇನ್ವೈಟ್ ಮಾಡಿರಿ? ಆ ಪಾಪದ ಮಕ್ಕಳು ಸತ್ತೋಗಿದ್ದಾರೆ. ಅಂದರೆ ಶಾಲೆಗೆ ಹೋಗುವಂಥ ಪೂರ್ಣ ಪ್ರಜಾ ಶಾಲೆನಲ್ಲಿ ಹೋಗ್ತಾರೆ, ಒಂದು ಮಗು 8ನೇ ಕ್ಲಾಸ್ ನೋಡಿ ಸತ್ತೋಗಿದ್ದಾಳೆ. ಏನಾಗಬೇಕು ಹೇಳಿ? ಅವ್ರ ಪೇರೆಂಟ್ಸಿಗೆ ಏನು ಅನ್ಸ್ಬೇಕು ಹೇಳಿ? ಈಗ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ವೈಯಕ್ತಿಕವಾಗಿ ಸಂಬಂಧವೇ ಇಲ್ಲದೆ ಭಾಗಿಯಾಗ ಜಾಸ್ತಿ ಆಗ್ತದೆ. ಯಾರು ಸಂಬಂಧನೇ ಇಲ್ಲ ಸರ್ಕಾರಕ್ಕೆ, ಇಂಥ ಕೆಲಸ ಜಾಸ್ತಿ ಆಗ್ತಾ ಇದೆ. ನೆನ್ನೆಯ ಘಟನೆಯನ್ನು ನೋಡಿದರೆ, ಆ ಸ್ಟೇಜನ್ನು ನೋಡಿದರೆ ಕರ್ನಾಟಕದ ಜನಕ್ಕೆ ಅರ್ಥವಾಗೋಗ್ಬಿಟ್ಟಿದೆ. ಈ ಕಾಂಗ್ರೆಸ್ನವರಿಗೆ ಈ ಚುನಾವಣೆಯಲ್ಲಿ ಗೆಲ್ಲಕ್ಕಾಗಲ್ಲ, ಎಲ್ಲೂ ಗೆಲ್ಲಕ್ಕಾಗಲ್ಲ. ಯಾರೋ ಒಳಗಡೆ ತಾವು ಪ್ರಚಾರ ತೊಗೊಳಕ್ಕೆ ಒಂದು ನಿರ್ಲಜ್ಜರಾಗಿ ಹೋಗ್ಬಿಟ್ಟಿದ್ದಾರೆ ಅನ್ನೋದು ಜನಕ್ಕೆ ಅರ್ಥವಾಗಿ ಹೋಗಿದೆ. ಮುಂದಿನ ದಿನಗಳು ಪಾಠ ಕಲಿಸ್ತಾರೆ. ಬ್ರ್ಯಾಂಡ್ ಬೆಂಗಳೂರು ಅದು ಚುನಾವಣೆಯ ಘೋಷವಾಕ್ಯ ಆಗಿತ್ತು. ಇವತ್ತು ಬ್ರ್ಯಾಂಡ್ ಬೆಂಗಳೂರು ಹೋಗಿ ಅದು ಗುಂಡಿ ಬೆಂಗಳೂರು ಆಯಿತು, ಬೀಚ್ ಬೆಂಗಳೂರು ಆಯಿತು. ಇವತ್ತು ಬೆಂಗಳೂರಿಗೆ ಒಂದು ಮರ್ಯಾದೆ ತೆಗೆಯುವಂತಹ ಒಂದು ಘಟನೆಯೂ ಕೂಡ ನೆನ್ನೆ ಸಂಭವಿಸಿತು. ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿಕೊಂಡು ಚುನಾವಣೆ ಗೆದ್ದಾದ್ಮೇಲೆ ಅದ್ರ ಬಗ್ಗೆ ಇವರು ಯೋಚನೆ ಮಾಡಿಲ್ಲ. ಬ್ರ್ಯಾಂಡ್ ಬೆಂಗಳೂರು ಇವತ್ತು ಹೆಂಗಾಗಿದೆ ಅಂದರೆ, ಯಾರೇ ಅಪಾರ್ಟ್ಮೆಂಟ್ ಕಟ್ಟಲಿ, ಏನೇ ಕಟ್ಟಲಿ, ಅವರಿಗೆ 1 ಸ್ಕ್ವೇರ್ ಫುಟಿಗೆ 100 ರೂಪಾಯಿ ಚಾರ್ಜು. ಈಗೇನು 250 ರೂಪಾಯಿ ಮಾಡ್ತಾ ಇದ್ದಾರಂತೆ. ಬಿಲ್ಡರ್ಸನ್ನ ಸುಲಿಗೆ ಮಾಡೋದಕ್ಕೋಸ್ಕರವಾಗಿ ಇವತ್ತು ಎಲ್ಲ ಕೆಲಸ ನಡೀತಿದೆ ಹೊರತು ಬೆಂಗಳೂರಿಗೆ ಏನು ಒಳ್ಳೇದಾಗ್ತಿಲ್ಲ. ಕೇನ್ಸ್ ಟೆಕ್ನಾಲಜಿಯವರು ಮೈಸೂರಿಗೆ ಬರಬೇಕಿತ್ತು ಸೆಮಿಕಂಡಕ್ಟರ್ ಯೂನಿಟ್, ನಮ್ಮ ಕರ್ನಾಟಕಕ್ಕೆ ಬರಬೇಕಿತ್ತು, ಅವರು ಕಿತ್ಕೊಂಡು ಓಡೋಗ್ಬಿಟ್ರಲ್ಲ. ಪರಿಸ್ಥಿತಿ ಹಿಂಗಾಗೋಗಿದೆ ನಮ್ಮ ಬೆಂಗಳೂರು ಪರಿಸ್ಥಿತಿ. ಮುಖ್ಯಮಂತ್ರಿಗಳು ಅದೇ ಆಗಿರ್ಲಿಲ್ವಾ? 60 ಕೋಟಿ ಜನಸಂಖ್ಯೆ, ಬೆಳಗಿನ ಜಾವ ಒಂದು ಅವಘಡ ಸಂಭವಿಸಿತು. 45 ದಿನಗಳ ಕಾಲ ಕುಂಭಮೇಳ ನಡೀತು. ಅದಾದ ನಂತರ ಒಂದು ಸಣ್ಣ ಘಟನೆ ನಡೆದಿದೆಯಾ? 60 ಕೋಟಿ ಜನಕ್ಕೆ ವ್ಯವಸ್ಥೆ ಮಾಡಬೇಕು ಅಂದ್ರೆ ಯೋಚನೆ ಮಾಡಿ. ಒಂದು ದಿನಕ್ಕೆ ಪ್ರಾರಂಭದಲ್ಲಿ 3 ಕೋಟಿಯಿಂದ 5 ಕೋಟಿವರೆಗೂ ಜನ ಬಂದರು. 10,000 ಎಕರೆ ಬರೀ ಪಾರ್ಕಿಂಗ್ ಜಾಗ ಮಾಡಿದ್ರು. ಎಲ್ಲ ಕಡೆಯಿಂದ ಬಂದರು. ಅಷ್ಟು ಏರ್ಪೋರ್ಟ್ಗಳು ಫಿಲ್ ಆಗಿದ್ದು. ಅದೇ ರೀತಿ ರೈಲ್ವೆ ಸ್ಟೇಷನಿಂದ ಜನ ಬಂದರು, ಸ್ವಂತ ವೆಹಿಕಲ್ ತೆಗೆದುಕೊಂಡು ಬಂದರು. ಇಷ್ಟು ಜನಕ್ಕೆ 60 ಕೋಟಿ ಜನಸಂಖ್ಯೆಗೆ 45 ದಿನಗಳ ಕಾಲ ವ್ಯವಸ್ಥೆ ಮಾಡಿದರೆ. ಒಂದು ಘಟನೆ ಸಂಭವಿಸಿದ್ದು, ಅದಾದ ನಂತರ ಮರುಕಳಿಸಕ್ಕೆ ಬಿಡಲಿಲ್ಲ. ನೀವು ಈ ಘಟನೆ ನಿಮ್ಮ ಸಿದ್ದರಾಮೋತ್ಸವಕ್ಕೆ 25 ಲಕ್ಷ ಜನ ಕರೆಸ್ತಿರಲ್ಲ ಸ್ವಾಮಿ. 60,000 ಜನ ನಿಮ್ಗೆ ಕೇಳ್ಬಾರ್ದ? 60,000 ಜನಕ್ಕೆ ನಿಮಗೆ ವ್ಯವಸ್ಥೆ ಮಾಡೋಕ್ಕಾಗಲಿಲ್ವಲ್ಲ. ನೀವು ಜನಕ್ಕೆ ಬನ್ನಿ ಅಂತ ಓಪನ್ ಆಗಿ ಇನ್ವೈಟ್ ಮಾಡಿದ್ಮೇಲೆ ವ್ಯವಸ್ಥೆ ಮಾಡೋದು ನಿಮ್ಮ ಜವಾಬ್ದಾರಿ ತಾನೆ. ನಿಮ್ಮ DGನ ನಿಮ್ಮ ಕಮಿಷನ್ನ ಕೂರಿಸ್ಕೊಂಡು ನಿಮ್ಮ ಅಭಿಪ್ರಾಯ ನೋಡು, ಒಂದು ಅರ್ಧ ದಿನಕ್ಕೆ ವ್ಯವಸ್ಥೆ ಮಾಡೋಕ್ಕಾಗುತ್ತಾ ಅಂತ ಕೇಳಬೇಕು ತಾನೆ. ಏನು ನೀವು ರಾಜಕೀಯ ಜಾತ್ರೆನ ಇದು? ಕಾಂಗ್ರೆಸ್ ಕಾರ್ಯಕ್ರಮ ನಡೀತಾವಲ್ಲ, ಬಂದ್ಬಿಡ್ರೆ ಅಣ್ಣ ಅಂತ ಬಂದವರೆಲ್ಲರೂ ಸ್ಟೇಜ್ ಮೇಲೆ ಹತ್ಬಿಡ್ತಾರೆ, ಹಿಂಗಡೆ ಹೋಗಿ ನಿಂತಿರ್ತಾರೆ. ನನ್ನ ಇವ್ರದ್ದೇನಂದ್ರೆ ಕಾಂಗ್ರೆಸ್ ಕಾರ್ಯಕ್ರಮ ಥರ ಕಾಣಿಸ್ತಾ ಇತ್ತು. ಅಲ್ಲಿ ಯಾರು ಪುಟ್ಟರಂಗ ಶೆಟ್ಟರು ಬರೋದೆ, ಅವರು ಬಂದು ಪೊಲೀಸರಿಗೆ ಡೈರೆಕ್ಷನ್ ಕೊಡೋದು. ಪರಿಸ್ಥಿತಿ ಹಿಂಗಾಗಿತ್ತು ನೋಡಿ. ನೆನ್ನೆ ಕರ್ನಾಟಕ ಪೊಲೀಸು ಮೋಸ್ಟ್ ಎಫಿಷಿಯಂಟ್ ಪೊಲೀಸು. ಪೊಲೀಸ್ ಇಲಾಖೆಗೆ ಕಳಂಕ ಬರೋ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿಬಿಡ್ತು. ನಮ್ಮ ಪೊಲೀಸರು ಅಷ್ಟು ಮ್ಯಾಚ್ಗಳು ನಡೆದಿದೆ, ಅಷ್ಟು ಅಚ್ಚುಕಟ್ಟಾಗಿ ಅವರು ಭದ್ರತೆನ ಒದಗಿಸಿದ್ದಾರೆ. ಆದರೆ ನೆನ್ನೆ ಒಂದು ಘಟನೆ ನಮ್ಮ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರೋಂಗೆ ಆಗೋಗ್ಬಿಡ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.